ಎಲ್ಲರಿಗೂ ನಮಸ್ಕಾರಗಳು. ಕಾಯಕವೇ ಕೈಲಾಸ. ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಕಾಯಕವೇ ಕೈಲಾಸ. ಪೀಠಿಕೆ. ಕಾಯಕವೇ ಕೈಲಾಸ ಎಂಬುದು ಒಂದು ಆರುಕ್ತಿ, ಅಂದರೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಮಾತನ್ನು ಇದು ಪುಷ್ಟೀಕರಿಸುತ್ತದೆ. ಕಾಯಕವೇ ಕೈಲಾಸ ಎಂಬುದು ಒಂದು ಆರುಕ್ತಿ, ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಮಾತನ್ನು ಇದು ಪುಷ್ಟೀಕರಿಸುತ್ತದೆ. ಮೋಕ್ಷ ಸಾಧನೆಯ ಮೂಲ ದೈಹಿಕ ಶ್ರಮ ಎಂಬುದೇ ಈ ಉಕ್ತಿಯ ಅರ್ಥವಾಗಿದೆ. ಈ ಗಾದೆ ಉಕ್ತಿ ಅಂದರೆ ಒಂದು ಗಾದೆ ಮಾತರ ಗಾದೆ ಮಾತನ್ನು ಇದು ಪುಷ್ಟೀಕರಿಸುತ್ತದೆ. ಮೋಕ್ಷ ಸಾಧನೆಯ ಮೂಲ ದೈಹಿಕ ಶ್ರಮ ಎಂಬುದೇ ಈ ಉಕ್ತಿಯ ಅರ್ಥವಾಗಿದೆ. ವಿವರಣೆ. ಸಮಾಜದಲ್ಲಿನ ಪ್ರತಿಯೊಬ್ಬ ವ್ಯಕ್ತಿಯೂ ದುಡಿದು ತಿನ್ನಬೇಕು, ಸ್ವಾವಲಂಬಿಯಾಗಬೇಕು ಎಂಬುದೇ 12ನೇ ಶತಮಾನದಲ್ಲಿದ್ದ ಶಿವಶರಣ ಬಸವಣ್ಣನವರು ಅಂದಿನ ಸಮಾಜಕ್ಕೆ ನೀಡಿದ ಮಾರ್ಗದರ್ಶನವಾಗಿದೆ. ಸಮಾಜದಲ್ಲಿನ ಪ್ರತಿಯೊಬ್ಬ ವ್ಯಕ್ತಿಯೂ ದುಡಿದು ತಿನ್ನಬೇಕು, ಸ್ವಾವಲಂಬಿಯಾಗಬೇಕು ಎಂಬುದೇ 12ನೇ ಶತಮಾನದಲ್ಲಿದ್ದ ಶಿವಶರಣ ಬಸವಣ್ಣನವರು ಅಂದಿನ ಸಮಾಜಕ್ಕೆ ನೀಡಿದ ಮಾರ್ಗದರ್ಶನವಾಗಿದೆ. ಪ್ರತಿಯೊಬ್ಬನು ತನಗೆ ಮತ್ತು ತನ್ನ ಪರಿವಾರದವರಿಗೆ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು, ಅದಕ್ಕೆ ಪ್ರತಿದಿನಾಲೂ ಕೆಲಸ ಮಾಡಬೇಕು ಎಂಬುದು ಕಾಯಕವೇ ಕೈಲಾಸವಾಗಿದೆ. ಪ್ರತಿಯೊಬ್ಬನು ತನಗೆ ಮತ್ತು ತನ್ನ ಪರಿವಾರದವರಿಗೆ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು, ಅದಕ್ಕೆ ಪ್ರತಿದಿನಾಲೂ ಕೆಲಸ ಮಾಡಬೇಕು ಎಂಬುದೇ ಕಾಯಕವೇ ಕೈಲಾಸವಾಗಿದೆ. ಉಪಸಂಹಾರ. ಶ್ರಮವೇ ಜಯತೆ ಎಂಬ ಸಿದ್ಧಾಂತ ಮೂಲಕ ಭೂಲೋಕ ಕೈಲಾಸವಾಗುತ್ತದೆ. ಆದ್ದರಿಂದ ಕಾಯಕವೇ ಕೈಲಾಸ ಎಂಬುದು ಒಂದು ಸತ್ಯವಾದ ಮಾತು. ಶ್ರಮಯವೇ ಜಯತೆ ಎಂಬ ಸಿದ್ಧಾಂತದ ಮೂಲಕ ಭೂಲೋಕ ಕೈಲಾಸವಾಗುತ್ತದೆ. ಆದ್ದರಿಂದ ಕಾಯಕವೇ ಕೈಲಾಸ ಎಂಬುದು ಒಂದು ಸತ್ಯವಾದ ಮಾತು. ನಿಮಗೂ ಕೂಡ ಕಾಯಕವೇ ಕೈಲಾಸ ಎಂಬ ಗಾದೆ ಮಾತಿನ ವಿವರಣೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಾಯಕವೇ ಕೈಲಾಸ ಎಂಬುದು ಒಂದು ಆರುಕ್ತಿ, ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಮಾತನ್ನು ಇದು ಪುಷ್ಟೀಕರಿಸುತ್ತದೆ. ಮೋಕ್ಷ ಸಾಧನೆಯ ಮೂಲ ದೈಹಿಕ ಶ್ರಮ ಎಂಬುದೇ ಈ ಉಕ್ತಿಯ ಅರ್ಥವಾಗಿದೆ. ಮೋಕ್ಷ ಸಾಧನೆಯ ಮೂಲ ದೈಹಿಕ ಶ್ರಮ ಅಂದರೆ ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು. ನಾವು ದೈಹಿಕವಾಗಿ ಕಷ್ಟಪಟ್ಟು ಕೆಲಸ ಮಾಡಿದಾಗ ನಮ್ಮ ಜೀವನಕ್ಕೆ ಒಂದು ಸಾರ್ಥಕವಾಗುತ್ತದೆ ಎಂಬುದು ಹೇಳಿರುವಂಥ ಮಾತೆ ಕಾಯಕವೇ ಕೈಲಾಸ. ಸಮಾಜದಲ್ಲಿನ ಪ್ರತಿಯೊಬ್ಬ ವ್ಯಕ್ತಿಯು ದುಡಿದು ತಿನ್ನಬೇಕು, ಸ್ವಾವಲಂಬಿಯಾಗಬೇಕು ಎಂಬುದೇ 12ನೇ ಶತಮಾನದಲ್ಲಿದ್ದ ಶಿವಶರಣ ಬಸವಣ್ಣನವರು ಅಂದಿನ ಸಮಾಜಕ್ಕೆ ನೀಡಿದ ಮಾರ್ಗದರ್ಶನವಾಗಿದೆ. ಕಾಯಕವೇ ಕೈಲಾಸ ಎಂಬ ಮಾತು ನಮ್ಮ ಬಸವಣ್ಣನವರು ಹೇಳಿರುವಂಥ ಮಾತು ಇದಾಗಿದೆ. ಪ್ರತಿಯೊಬ್ಬನು ತನಗೆ ಮತ್ತು ತನ್ನ ಪರಿವಾರದವರಿಗೂ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು, ಅದಕ್ಕೆ ಪ್ರತಿದಿನಾಲೂ ಕೆಲಸ ಮಾಡಬೇಕೆಂಬುದೇ ಕಾಯಕವೇ ಕೈಲಾಸವಾಗಿದೆ. ಉಪಸಂಹಾರ. ಶ್ರಮಯವೇ ಜಯತೆ ಎಂಬ ಸಿದ್ಧಾಂತದ ಮೂಲಕ ಭೂಲೋಕ ಕೈಲಾಸವಾಗುತ್ತದೆ. ಆದ್ದರಿಂದ ಕಾಯಕವೇ ಕೈಲಾಸ ಎಂಬುದು ಒಂದು ಸತ್ಯವಾದ ಮಾತು. ನಿಮಗೂ ಕೂಡ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.